ಕಾಲಿಗೆ ಪೆಟ್ಟ ಆಗಿದೆ, ಬಟ್ ಇವಾಗ ಎಲ್ಲ ಕ್ಯೂರ್ ಆಗಿದೆ, ಇದು ಡ್ರಾಮಾ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಮ್ಮನ್ನ ಆಡ್ಕೊಳ್ತಾರೆ. ಸೊ ಏನೂ ಆಗಿಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ಹೇಳ್ತೀರಿ? ಎಲ್ಲವೂ ಸರಿಯಾಗಿತ್ತು ಅಂತಂದಿದ್ರೆ ಇರೋ ಎಲ್ಲ ಟಾಸ್ಕಲ್ಲೂ ನಾನು ಆಡಿರ್ತಿದ್ದೆ. ಆ್ಯಂಡ್ ಬಿಗ್ ಬಾಸ್ ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ತಿದ್ರು. ನನಗೆ ಭಾಳಷ್ಟು ಟಾಸ್ಕ್ಗಳಲ್ಲಿ ತನಿಷಾ ಅವ್ರನ್ನ ಹೊರತುಪಡಿಸಿ ಅಂತ ಹಾಕ್ತಿದ್ರು. ಏನಕ್ಕೆ ಅಂತಂದರೆ ತನಿಷನ್ ಕಾಲು ಡ್ಯಾಮೇಜ್ ಆಗಿದೆ ಅನ್ನೋದ್ರ ರಿಪೋರ್ಟ್ ಅವ್ರ ಹತ್ರ ಇದೆ. ಸೊ ಲಿಗಮೆಂಟೇರ್ ಅನ್ನೋದು ಬೇಗ ಕ್ಯೂರ್ ಆಗೋವಂಥದ್ದಲ್ಲ. ತೋರಿಸ್ಕೊಂಡ್ರೆ ನನ್ನ ಮಕ್ಕಳು ಇನ್ನೂ ತುಳಿದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಳ್ತಿರ್ಲಿಲ್ಲ. ಬಿಟ್ಟರೆ ಪೇಯ್ನ್ ತುಂಬ ಇರ್ತಾಯಿತ್ತು. ಆ್ಯಂಡ್ ಈಗಲೂ ನನಗೆ ಇಷ್ಟು ದಿನ ಅಲ್ಲಿ ಮನೆಯಲ್ಲಿ ಏನೋ ಕೆಲಸ ಮಾಡ್ತಿದ್ವಿ. ಇವಾಗ ಸಡನ್ನಾಗಿ ಕಾರ್ ಹತ್ಬೇಕಾದ್ರೆ, ಕಾರಿಂದ ಇಳಿಬೇಕಾದ್ರೆ ದರ್ ವಾಸ್ ಅ ಪೇಯ್ನ್. ಸೊ ಅಂದರೆ ರೂಢಿ ಇಲ್ದಿರೋಂಥ ಒಂದು ಮೂಮೆಂಟ್ ಮಾಡಿದಾಗ ಸಡನ್ ಪೇಯ್ನ್ ಬರುತ್ತೆ. ಈ ಥರ ಆದಾಗ ಇದು ಇನ್ನೂ ನನಗೆ ಗೊತ್ತಿರೋ ಒಂದು 6 ತಿಂಗಳಾದರೂ ನೋವಿರುತ್ತೆ. ಇಟ್ಸ್ ನಾಟ್ ಈಸಿ ಅದು ಹೋಗೋದು. ಅವ್ರ ಒಪಿನಿಯನ್ ಪ್ರಕಾರ ನಾನು ನಡ್ಕೊಳಕ್ಕಾಗಲ್ಲ. ಆ್ಯಂಡ್ ಆಚೆ ಗಾಯ ಆಗಿದ್ದಿದ್ರೆ ಪ್ರಾಬಬ್ಲಿ ಅವ್ರಿಗೆ ಕಣ್ಣು ಕಾಣಿಸ್ತಿತ್ತೇನೋ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಬೋದಾಗಿತ್ತು. ನಾನು ಸಿಂಪತಿ ಕಾರ್ಡ್ ಪ್ಲೇ ಮಾಡಲಿಲ್ವಲ್ಲ. ಸೊ ಹಾಗಾಗಿ ಅವ್ರಿಗೆ ಹಂಗೆ ಅನ್ಸೋದು ಸಹಜ. ಅವ್ರು ಅಂದ್ಕೊಂಡಿರೋದನ್ನ ನೀವು ಚೇಂಜ್ ಮಾಡಿ ಅಂತೆಲ್ಲ ಹೇಳೋಕೆ ಹೋಗಲ್ಲ. ಯಾಕಂದರೆ ನನ್ನ ಪೇಯ್ನ್ ನನಗೆ ಗೊತ್ತು, ನನ್ನ ಜರ್ನಿ ನನಗೆ ಗೊತ್ತು. ಐ ಡೋಂಟ್ ವಾಂಟ್ ಟು ಜಸ್ಟಿಫೈ ಎನಿಥಿಂಗ್ ಫಾರ್ ದ್ಯಾಮ್. ನಿಮಗೋಸ್ಕರ ನಾನು ಕಾಲು ನೋವು ಮಾಡ್ಕೊಂಡೆ ಅಂತೆಲ್ಲ ನಾನು ಕಾಲು ನೋವು ಇರೋದನ್ನೇ ನಿಮಗೋಸ್ಕರ ತೋರಿಸ್ಕೋತೀನಿ ಅಂತೆಲ್ಲ ಹೋಗಲ್ಲ ನಾನು. ನಂಬಿದ್ರೆ ಬಿಟ್ಟರೆ ಬಿಡೋ, ನನಗಿರೋದು ನನಗೆ, ನಿನಗಿರೋದು ನಿನಗೆ, ನಿನ್ನ ಪಾಡಕ್ಕೆ ನೀನು ಇರ್ತೀನಿ, ನನ್ನ ಪಾಡಕ್ಕೆ ನಾನು ಇರ್ತೀನಿ ಅಂತ ಇರ್ತಾಯಿದ್ದೆ. ಸೊ ನೋ ಬಿಗ್ ಡೀಲ್. ನಾನು ಅದು ಒಪಿನಿಯನ್ನ ಚೇಂಜ್ ಮಾಡೋದಕ್ಕೂ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಎನರ್ಜಿ ಆನ್ ದ್ಯಾಟ್. ಫಸ್ಟು ಫೈನಲಿಸ್ಟ್ನ ಆಯ್ಕೆ ಮಾಡಬೇಕು ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಅವ್ರು 3 ಜನದಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಅಂದಾಗ ಅದಕ್ಕಿಂತ ಬಿಫೋರು ಸಂಗೀತ ಹೋಗ್ಬಿಟ್ಟು ಅವ್ರು 3 ಜನ ಬಂದಾಗ, ಪ್ರತಾಪ್, ನಮ್ರತ ಮತ್ತು ಸಂಗೀತ ಅವರು 3 ಜನ ಹೋದಾಗ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಅವರು ಎಲ್ಲರೂ ನನ್ನ ಪಾನ್ಸ್ ಎಲ್ಲರೂ ಇದ್ದೀವಿ ಅಂತ ಮಾತನಾಡ್ಕೊಳ್ತಾರೆ. ಅವ್ರಿಗೆ ನನ್ನ ಪಾನ್ಸ್ ಎಲ್ಲರೂ ನನ್ನವರೇ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಲೈಕ್ ಅಂದರೆ ಅವರು ಹೇಳ್ದಂಗೆ ಕೇಳೋರು ಎಲ್ಲರೂ ಇದ್ದಾರೆ ಅಂತ ಮಾತನಾಡ್ಕೊಳ್ತಾರೆ. ಅದು ಅನಿಸುತ್ತಾ ನಿಮಗೆ? ಲೈಕ್ ಮಾಡಿಕೊಂಡ್ರು ಅವ್ರನ್ನೆಲ್ಲರೂ, ನಮ್ರತ ಮತ್ತು ಪ್ರತಾಪ್ನ ಅವ್ರು ಹೇಳ್ದಾಗ? ಅಂದರೆ ಏನಾಗುತ್ತೆ, ಅದಕ್ಕೆ ಮುಂಚಿನ ವಾರ ಒಂದು ಟಾಸ್ಕ್ ನಡೆಯುತ್ತೆ. ನಾನು ಮತ್ತು ಸಂಗೀತ ಅವರು ಮಾಲೀಕರಾಗಿರ್ತೀವಿ. ಅಲ್ಲಿಂದ ಆ್ಯಕ್ಚುಲಿ ಅವ್ರು ಕೆಟ್ಟ ಬುದ್ಧಿನ ಜಾಸ್ತಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಂಗೀತ ಅವರು. ಸೊ ಅಲ್ಲೇನಾಗುತ್ತೆ, ಅಲ್ಲಿವರೆಗೂ ನಮ್ರತನ ಕಂಡ್ರೆ ಆಗ್ತಿರಲ್ಲ ಅವ್ರಿಗೆ. ಅಲ್ಲ, ಫಸ್ಟು ನಿಮ್ಮನ್ನ ಪಾನ್ಸಾಗಿ ಯೂಸ್ ಮಾಡ್ಕೊಳ್ತಾರೆ, ನಿಮ್ಮನ್ನ ಮತ್ತು ಕಾರ್ತಿಕ್. ಆಮೇಲೆ ಇವರು ಅಲ್ಲಿ ಅದು ಬರಲ್ಲ. ನಾನು ಹೇಳೋದಲ್ಲ, ಈ ಸಿಂಪತಿ ಅನ್ನೋದನ್ನ ತುಂಬ ಚೆನ್ನಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಉಪಯೋಗಿಸ್ಕೋತಾರೆ ಅವರು. ಇಲ್ಲಿ ಬಂದಾಗ ಏನಾಗುತ್ತೆ, ಸಪೋರ್ಟ್ ಅನ್ನೋ ಒಂದು ಇದು ಮಾಡ್ತಾರೆ. ಅಲ್ಲಿ ನಮ್ಮ ಹತ್ರ ಸಪೋರ್ಟ್ ತೊಗೊಳ್ತಿದ್ರು, ಇಲ್ಲಿ ಇವ್ರು ಸಪೋರ್ಟ್ ಮಾಡೋ ಥರ ಮಾಡ್ತಾರೆ. ಇವ್ರು ಸಪೋರ್ಟ್ ಮಾಡೋ ಥರ ಮಾಡಿ ಅವ್ರನ್ನ ಮುಂದಕ್ಕೆ ಬಿಡೋ ಥರ ಇದು ಮಾಡ್ತಾರೆ. ಮುಂದಕ್ಕೆ ಬಿಟ್ಟಾಗ್ಲೂ ಅವ್ರಿಗೆ ಆ ಜಾಗ ಸಿಗಲಿಲ್ಲ ಅಂತ ಹತ್ತಿರೋದಿದೆ, ಅದನ್ನು ಯಾವತ್ತೂ ಹೇಳ್ಕೊಳ್ಳಲ್ಲ ಅವರು. ಶಿ ಈಸ್ ಜೆಲಸ್ ಟು ದ ಕೋರ್. ಅದನ್ನು ಯಾವತ್ತೂ ಹೇಳ್ಕೊಳ್ಳಲ್ಲ ಅವರು. ಅಲ್ಲಿ ಅವ್ರು ಹೋಗ್ಬಿಟ್ಟು ಅವರು ಲೀಡರ್ ಆಗಲಿ, ಅಥವಾ ಐ ಮೀನ್ ಅವ್ರು ಕ್ಯಾಪ್ಟನ್ ಆಗಲಿಲ್ಲ, ನಮ್ರತ ಅವ್ರು ಕ್ಯಾಪ್ಟನ್ ಆಗಿಬಿಟ್ರು ಅಂತ. ಬಟ್ ಆ ಜಾಗದಲ್ಲಿ ನಮ್ರತನ ಬದಲು ಸಂಗೀತ ಇದ್ದಿದ್ದರೆ ಪ್ರಾಬಬ್ಲಿ ವಿನಯ್ಗೆ ಓಟ್ ಹೋಗ್ತಿತ್ತು, ಓಟ್ ಅಂತ ಬಂದಾಗ, ಫಾರ್ ಹರ್ ಬಿಹೇವಿಯರ್. ಅದಾದಮೇಲೆ ಅವರು ಚೆನ್ನಾಗಿರೋ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಅವ್ರಿಗೆ ಬೇಕಾಗಿರೋದು ಅಂತಂದರೆ ಅಲ್ಲಿ ಒಂದು ಜಾಗದಲ್ಲಿ ಅವ್ರಿಗೆ ಅನಿಸ್ತಾ ಹೋಗುತ್ತೆ, ಇವ್ರು ನನ್ನ ಮಾತು ಕೇಳ್ತಾರೆ ಈ ಥರ ಹೇಳಿದ್ರೆ ಅಂತ. ಕೇಳೋವಂಥವ್ರು ಸಿಕ್ಕಿದ್ರು ಅವ್ರನ್ನ ಮುಂದಕ್ಕೆ ಹಾಕೊಂಡು. ಅದೇ ಮಾತು ಕೇಳ್ದಿರೋಂಥವ್ರು ನಾನಾಗಲಿ, ಕಾರ್ತಿಕ್ ಆಗಲಿ, ವಿನಯ್ ಆಗಲಿ ಇದ್ದಿತ್ತು ಅಂತ ಅಂದಿದ್ದರೆ ಆ ಜಾಗದಲ್ಲಿ ಖಂಡಿತವಾಗ್ಲೂ ಸಂಗೀತಕ್ಕೆ ಫಿನಾಲೆ ಟಿಕೆಟ್ ಸಿಗ್ತಿರಲಿಲ್ಲ, ಸಿಗಕ್ಕೆ ಬಿಡ್ತಿರಲಿಲ್ಲ. ಬಿಕಾಸ್ ನಮಗೆ ನಮ್ಮದೇ ಆಗಿರುವಂಥ ಒಂದು ಛಾಪ್ ಇದೆ, ಅದನ್ನು ನಾವು ಮೂಡಿಸಿದ್ದೀವಿ. ಮೂಡಿಸಿರೋ ರೀತಿನ ಹೇಳೋಕ್ಕೂ ಬರುತ್ತೆ. ಅಲ್ಲಿ ವೀಕ್ ಆಗಿರೋರು ಸಿಕ್ಕಿದ್ರೆ ನಾನು ಹೈಲೈಟ್ ಆಗ್ತೀನಿ ಅಂತ ಅಂದ್ಕೊಳ್ಳೋದು ತಪ್ಪೇ ಅಲ್ಲ. ಸೊ ಶಿ ಈಸ್ ಡೂಯಿಂಗ್ ದ್ಯಾಟ್ ಅಷ್ಟೇ.